ಶಿರಾ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ.ಬಿ. ಅವರ ನೇತೃತ್ವದಲ್ಲಿ ಬುಕ್ಕಾಪಟ್ಟಣ ಹೋಬಳಿಯ ರೈತರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ 52ನೇ ವಾರದ ಜನಸಂಪರ್ಕ ಸಭೆ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರಿಂದ ಸಲ್ಲಿಸಲಾದ ಅಹವಾಲುಗಳನ್ನು ಆಲಿಸಿದ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಅಧಿಕಾರಿಗಳ ಮೂಲಕ ಬಗೆಹರಿಸುವಂತೆ ಸೂಚಿಸಿದರು. ತಕ್ಷಣ ಪರಿಹಾರ ಸಾಧ್ಯವಾಗದ ಅರ್ಜಿಗಳನ್ನು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ವರ್ಗಾಯಿಸಿ ಮುಂದಿನ ಜನಸಂಪರ್ಕ ಸಭೆಯೊಳಗೆ ಪ್ರಗತಿ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಇನ್ನು ಮುಂದೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷ ವೇತನ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಫಲಾನುಭವಿಗಳು ಜನಸಂಪರ್ಕ ಸಭೆಯಲ್ಲೇ ನೇರವಾಗಿ ಅರ್ಜಿ ಸಲ್ಲಿಸಿದರೆ 1 ವಾರದೊಳಗೆ ಮಂಜೂರು ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲ್ಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಜನಸೇವೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಜನಸಂಪರ್ಕ ಸಭೆಗಳನ್ನು ನಿರಂತರವಾಗಿ ನಡೆಸಲಾಗುತ್ತಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಪರಿಹಾರ ಕಲ್ಪಿಸುವುದು ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಲಾಯಿತು. ಯಾವ್ದು ಹಳೆಯದು ಹೇಳ್ತೀರಾ? ಆನ್ಲೈನ್ ಅರ್ಜಿ ಇದೆಯಾ? ಒಬ್ರು ಅದೇನೆ 270 ದೊಡ್ಡಗ್ರನ ಯಾವ್ದು ದೊಡ್ಡಗ್ರ ಅಲ್ಲಿ ಬರ್ತಾ ಇದಾರೆ ನೋಡ್ಬೋದು. ಅವ್ರಿಗೆ ಹೇಳು ಈ ರೇಷನ್ ಕಾರ್ಡ್ ಇದ್ರು ಇದು ಆಧಾರ್ ರೇಷನ್ ಕಾರ್ಡ್ ಬಿಡಿಸ್ಕೊತಿದ್ದೆ. ರೇಷನ್ ಕಾರ್ಡ್ ಅವಶ್ಯಕತೆ ಐತಿ. ಆಸ್ಪತ್ರೆಗೆ ಹೋಗ್ಬೇಕು. ಅವ್ರು ವಾಸ ಆಸ್ಪತ್ರೆ ಡಾಕ್ಟರ್ ಏನಾರ ಆಪರೇಷನ್ ಕೊಟ್ಟಿದ್ರೆ ಅದು ಮೆಡಿಕಲ್ ಇದ್ರ ಮೇಲೆ ಕೊಡ್ಸೋಣ. ಇಲ್ಲ ಅಂತಂದ್ರೆ ಇದನ್ನ ಆನ್ಲೈನ್ ಅಲ್ಲಿ ಬಿಟ್ಟ ತಕ್ಷಣ ಗ್ರಾಮವನ್ನ ಹಾಕ್ಸು. ಇನ್ನು ನಿಧಾನಕ್ಕಾಗ್ಲಿ ಅಂದ್ರೆ ಗ್ರಾಮವನ್ನ ಹಾಕ್ಸು. ಅವಾಗ ದಾರಿ ಬಿಡಿಸ್ಕೊಡ್ಬೇಕಂತೆ ಸರ್. ಒಂದ್ ದಿವಸ ಅಲಾಟ್ ಮಾಡಿ ಸರ್, ಯಾರನ್ನಾದ್ರು ಸರ್ವೆ ಕಳಿಸಿ ಸರ್. ಯಜಮಾನ್ರದ್ದು ಏನಾಗಿತ್ತು ದಾರಿ ಯಾರು ಅಡ್ಡಿ ಮಾಡ್ತಾವ್ರ? ನಮ್ಮ ರೋಡ್ ಸಹ ಹೋಗಕ್ಕೆ ಬಂದೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಮುಚ್ಚಿಬಿಟ್ಟವರೆಲ್ಲ ರೋಡ್ ನಕಾಶೆ ದಾರಿ ಇದೆಯಾ? ಸರ್ವೇರ್ ಬಂದಿಲ್ವಾ? ಇಲ್ಲ ಸರ್. ಇದನ್ನ ಹಾಕ್ಬಿಟ್ಟು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಸರ್. ಇಬ್ರಿಗೂ ನೋಟಿಸ್ ಕೊಟ್ಟು ಹೋಗಿ ತಡಿ ನಿಂತ್ಕೋ ಸಮಾಧಾನ. ಅವ್ರು ಮುಗಿದ್ಬಿಟ್ಟು ಅವ್ರು ಹೋದ್ರ ಮೇಲೆ ಬೇರೆ ಆಯ್ತು ಬನ್ನಿ. ಈ ಗೌಡ್ರನ್ನ ಯಾಕಲ್ಲಿ ಗೌಡ್ರ ಇಲ್ಲಿ ಬನ್ನಿ ಈ ಕಡೆ. ಆಯ್ತು ಸರ್ವೇನ್ ಕಳಿಸ್ತೀವಿ. ಅನ್ನ ನನ್ಗೊಂದು ಜೆರಾಕ್ಸ್ ಕೊಡಿ. ಆಯ್ತಾ? ಬನ್ನಿ ಇಲ್ಲಿ ಇವನ್ ನೋಡ್ತೀವಿ. ಕಳಿಸಿ ನಾವು ಸರ್ವೆ ಮಾಡ್ತೀವಿ. ಇದ್ರೆ ಬಿಡಿಸ್ತೀವಿ. ಆಯ್ತು ಯಜಮಾನ್ರೆ, ಸರ್ವೆ ರಿಪೋರ್ಟ್ ಬೇಕಲ್ಲ? ಯಾರು ಒತ್ತುವರಿ ಮಾಡ್ಯಾರ ಅನ್ನೋದು ಬೇಕಲ್ಲ? ಇಲ್ಲ, ಏನು ಮಾಡ್ಕೊಡ್ತಿಲ್ಲ. ನಮ್ಗೆ ಯಾರು ಸಪೋರ್ಟಿವ್ ಮಾಡ್ಕೊಡ್ತಿಲ್ಲ. ಅಲ್ಲ, ಇದು ಬೇರೆ ಅಲ್ವಾ? ಹಾ, ಮುಖಪಟ್ನ ಹೋಬಳಿ ಕೆಂಚಪ್ಪನಹಳ್ಳಿನ ಸರ್ವೆ ನಂಬರ್ 16. ಕೆಂಚಪ್ಪನಹಳ್ಳಿ ಯಾರಿಗೆ ಬರೋದು? ಸರಿ ಮೇಡಮ್. एक मिनट इसको होने दो, बाद में ಏನಂತೆ ಸರ್ ಅವ್ರದ್ದು? ಅದು ಕೊಟ್ಟಿದ್ದೀವಿ. ಅಮ್ಮರ್ದು ಸೇಮ್. ಚೆಕ್ ಮಾಡ್ತಾರೆ ಕಣಮ್ಮ. ಅದು ಗೋಮಾಳ ಅಂತ ಮೇಲೆ ಇದೆ. ಮೇಡಮ್ ಇದು ಅದು ಅವ್ರದ್ದಲ್ಲ, ಅದು ಅವ್ರದ್ದು. ಹಳೆ ಡಾಕ್ಯುಮೆಂಟ್ಸ್ ಅರ್ಜಿ ಕೊಟ್ಟಿದ್ದೀನಿ. ಅದು ಚೇತು ಅಂತ ಅವ್ರು ಕೊಟ್ಟಿದ್ದಾರೆ. ಹಳೆ MR ಕೊಡ್ತಾ ಚಿನ್ನಾಳಿಂದ ಬರ್ಬೇಕು ಸರ್. ಅಲ್ಲಿಂದ ಬರ್ತೇನೆ ಸರ್. ಉದಾಹರಣೆ ಹುಡುಗ ಅಲ್ಲ, ಯಾವ ಹೋಗ್ಲಿ ಇದು ಕುಣಗಟ್ಟಿನಲ್ಲಿ ಕಾಟ್ನಳ್ಳಿದು ಬಟ್ಟೆ ನಿಮಗೆ ಅರ್ಜಿ ಕೊಟ್ಟನಲ್ಲ ಸರ್, ಇಸ್ಕೊಂಡು
ಚೇತು ಕೊಡ್ತೀನಿ ಅಂತ ಅಲ್ಲಿ ಕೊಟ್ಟಿದ್ದೀರಪ್ಪ. ಕೊಟ್ಟಿಲ್ಲ, ಅವ್ರು ಬರ್ಲಿಲ್ಲ, ಅವ್ನು ಕರೆದ್ರು ಬರ್ಲಿಲ್ಲ. ಚೇತು ಇಲ್ಲಿ ದೀಪ ಇದ್ದಂಗಿದೆ. ಮಳೆ ಬಂದ್ರೆ ಕೋಡಿ ಬಿಡುತ್ತೆ ಅವಾಗ ಇದಕ್ಕೆ ಕರಿ ಬರ್ತೀನಿ. ನಾನು ಆಲ್ರೆಡಿ ಆಗಿದ್ದಾನೆ ಈಗ ಮುರಾರಿ ದೇಸಾಯಿಗೆ ಮೊನ್ನೆ ತೋರ್ಸಿದ್ರು ಯಾರು, ಚೆನ್ನಾಗ್ ಬಂದೈತೆ ಅಂತ. ಆಲ್ರೆಡಿ ಆಗೈತೆ 4 ಕಡೆ ಬ್ರಿಡ್ಜ್ ತುಂಬಾ ಚೆನ್ನಾಗ್ ಬಂದೈತೆ ಅಂತದ್ದು. ಗುಂಗೂರ್ಪೇಂಟೆ ಮೊನ್ನೆ ವಾರ್ತಿದ್ದು ಗುಂಗೂರ್ಪೇಂಟೆ ಸತಿನ 6 ಅಡಿ ಬಂದೈತಂತ. ಇನ್ನೇನು ಪಕ್ಕ ಬೋರ್ಗಳು ಅಜ್ಜನಹಳ್ಳಿ ಎಲ್ಲ ನೀರು ಸೇಫ್ ಆಗಿದಾವೆ ಏನೋ ಒಂದು ಒಳ್ಳೇದ್ ಮಾಡೋದು. ಅಣ್ಣ ಇವ್ರದ್ದು ಇಲ್ಲಿ ಲೋಕಣ್ಣಲ್ಲಿ ನಿಮ್ಗೆ ಬಂದ್ರು ನಮ್ ಸಾವುಕಾರ ಬರಪ್ಪ ಖಾತೆ ಆಗುತ್ತೆ ಸರ್ ಇದು. ಅದೆಲ್ಲ ಗೊತ್ತು ಕಣಪ್ಪ. ಗೈಡ್ಲೈನ್ಸ್ ಬಂದ್ರೆ ಮಾಡ್ತೀವಿ, ನಮ್ಗೆ ಬಂದ್ರೆ ಎಲ್ಲ ಕಡಿಮೆ. ಈಗಲೇ ಮಾಡ್ತೀನಿ ತಡಿಯೋ. ಜಯಂತಿ ಮನೆ ಗೈಡ್ಲೈನ್ಸ್ ಬನ್ನು ಬಂದ್ರೆ ಹಿಡುವಳಿ ಯಾರ ಇದಾರಂತಲಕ್ಕ ಅಲ್ಲಿ ಅಲ್ಲ ಸರ್, ಕರ್ದ ಹಿಡುವಳಿ ಅದನ್ನ ಕರ್ತ ದಾಖಲಾತಿನಲ್ಲಿ ಹಿಡುವಳಿ ಅಂತ ಇರುತ್ತೆ. ಹಿಂಗೆ ಇಚ್ಚತ್ತು. ಅವ್ರು ಯಾರು ಕ್ಲೈಮ್ ಮಾಡಿದ್ರೆ ಕ್ಲೈಮ್ ಮಾಡಿಲ್ಲ ಅಂದ್ರೆ ಯಾಕೆ? ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಇದೆಯಾ? ಇದ್ರೆ ಮಾಡಿ ಅಷ್ಟೇ. ನೀವ್ ಯಾರು ಪುಸ್ತಕ ಏನ್ ಕರ್ದ ತಗೊಂಡು ಯಾರು ಯಾಕೆ BM ಯಾವಾಗ ನಾನು ಬರ್ಬೇಕು ಪೂಜೆಗೆ? ಅದಕ್ಕೆ ಮಕ್ಳು ಸ್ಕೂಲ್ಗೆ ಹೋಗ್ತಾವ ಸರ್. ಮಕ್ಳು ಇವ್ ವಯಸ್ಸಾದಾರಂದ್ರೆ ಹೆಂಗೋ ಬೈಕ್ ಹೋಗ್ತಾರೆ. ಮಕ್ಳಿಗೋಸ್ಕರ ಸರ್ ಊರಿನ ಮಕ್ಳೆಲ್ಲ ಬಂದ್ಬಿಟ್ಟಿದ್ವು ಸರ್ ಅವತ್ತು. ಅದಕ್ಕೆ DC ಅವ್ರು ಒಪ್ಕೊಂಡ್ರು. ಹಂಗಾಗಿ ಇಮಿಡಿಯೇಟ್ ಮಾಡ್ಕೊಡಿ ಸರ್. ಯಾವತ್ತು ಇಶ್ಯೂ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡ್ಬಿಡ್ರಿ ಅಂತ ಕೇಳ್ಕೊಂಡಿದ್ದೀನಿ. ಏನು ಸರ್? 3 ತಿಂಗಳಾಗಿದೆ ಇಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ರಿ. ನಾನು ಮಾಡಿ ಸೈಲೆಂಟ್ ಅಂತ ಬಂದ್ರೆ ಲೆಟರ್ ಹಾಕ್ಸಪ್ಪ. ಶಿವಣ್ಣನ್ ಕೇಳಿ ಎಮ್ಮೆಗೆ ಹೇಳಿ ಲೆಟರ್ ಹಾಕ್ಸು. ಕೊಟ್ಟಿದ್ದಾರೆ. ನಾವೇನು ನಾವು ರೈತರಿಗೆ ಅನುಕೂಲ ಮಾಡಿಸ್ಬೇಕಂತಾನೆ ನಾವೆಲ್ಲ ಮಾಡಿಸಿದ್ವು. ಬಂದಿದ್ದಾರೆ ಸರ್ ಅವ್ರು ಅಲ್ಲೆಲ್ಲ ನೋಡಿ. ಆಯ್ತು ಬಿಡಪ್ಪ, ಈಗ ರಿಪೇರ್ ಮಾಡಿಸ್ಕೊಂಡ್ರೆ ಆಯ್ತು. ಈಗ ಕರೆಂಟ್ ಬಾಳ್ನಿ ನೋಡೋದು ಸರ್. ಇನ್ನು ವರ್ಷಕ್ಕೆ ರೆಕಮೆಂಡ್ ಮಾಡಿದ್ರು ಹೇಳ್ತೀವಿ ಬಿಡಿ. ಲತಾ ಇದ್ದೀರ ನೋಡಪ್ಪ. ಲತಾ ಕರಿಯಪ್ಪ. ಲತಾ ಬೇಜಾರಬೇಡ್ರಿ, ಇವತ್ತಿಗೆ ಮಂಗಾತಿ ಆಗ್ಬಿಡ್ರಿ. ಸುಮ್ಮನೆ ಅದೆಲ್ಲ ನೀವು ವಜಾ ಮಾಡಿ ಕೊಟ್ಟಿದ್ದೀವಿ. ಅದು ಬಿಟ್ಟು ಇನ್ನೂ ಜಮೀನು ಇದೆ ಸರ್. ಎಷ್ಟಾಯ್ತು ಬಾ? ಬಂದ್ಮೇಲೆ ಈ ಆದೇಶ ನಾವೊಂದು DC ಅವ್ರಿಗೆ ಲೆಟರ್ ಬರೀತೀವಿ. ಅದ ಫೈಲ್ ಅಲ್ಲ. ಅವಾಗ ನಾವು ಅವ್ರು ಫಾರ್ವರ್ಡ್ ಮಾಡಿದ್ರೆ ಅವರು ಚೆಕ್ ಮಾಡಿ ಮಾಡ್ತಾರೆ. ಅದೇ ನೀವು ನಿಮ್ಗೆ ಬಂದಾಗ ಒಂದು ಲೆಟರ್ ಹಾಕ್ತೀವಿ. ನಾನೇ ನಿನ್ನೆ ಹೋದಾಗ ಮಾತಾಡಿದೆ. DC ಹಾಕ್ಬಿಡಿ ಸರ್. AC ಆಫೀಸ್ಗೆ ಹೋಗಿದ್ದೆ. ಪ್ರೊಸೀಜರ್ ಆಗ್ಬೇಕು ಮಾಡುತ್ತೆ. ಅಲ್ಲ ಪ್ರೊಸೀಜರ್ ಅವ್ರಿಗೆ ಕಳಿಸ್ಬೇಕಿತ್ತು. DC ಕಳಿಸಿ ಸರ್. ಆಯ್ತು ಸರ್, ಅವಾಗಲೇ ಮಾತಾಡಿದ್ರಲ್ಲ ಸರ್. ಅಷ್ಟೊತ್ತು ಅಂತ ಮಾತ್ರ ಆಯ್ತು ಸರ್. ಆಯ್ತು, ರೋಡ್ಗೆ ಎಲ್ಲಿ ಹಸಿರ ಆಗುತ್ತೆ ಉಳಿಕೆ ಮಾಡ್ರಮ್ಮ. ಇನ್ನೊಬ್ರು ಅರ್ಜಿದಾರರು ಯಾಕಣ್ಣ ಅಂತ ಹೇಳಿ ಅವ್ರು ನಮ್ಮ ಸೈಟ್ ತೆಗಿತಾರೆ ಅಂತ ಹೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ ಸರ್. ನಮ್ಮ ಜಮೀನ ಸೈಟ್ಗೆ ವಿಂಗಡಣೆ ಮಾಡ್ತಾರೆ ಅಂತ ಹೇಳಿ ಅವ್ರೇನು ಅರ್ಜಿ ಹಾಕೊಂಡ್ಯಾರ? ಅವ್ರು ಆಲ್ರೆಡಿ ಮಂಜೂರಾಗಿದೆ ಸರ್. ಬಾಡಿಗೆ ಬರ್ತಾ ಇದೆ. ಅವ್ರ ಬೋರ್ ಎಲ್ಲ ಕೊಡಿಸ್ಕೊಂಡಿದಾರಂತೆ. ಅಲ್ಲಿ ನೀವು ಸೈಟ್ ಅವ್ರು ಗುರುತಿಸ್ಕೊಡ್ಬೇಕಲ್ಲಿ. ಸ್ಕೆಚ್ ಮಾಡಿ ಗುರುತಿಸ್ಕೊಡ್ಬೇಕು. ಅದರ್ವೈಸ್ ಕೊಡ್ತಾರೆ ಇಲ್ಲ, ಕೆಲವು ಕಡೆ ಸಿಗ್ತಾನೆ ಇಲ್ಲ. ಅದಕ್ಕೆ ಬದಲಾಯಿಸ್ಕೊಡಿ ಬದಲಾಯಿಸ್ಕೊಡ್ರಿ ಅಂದ್ರೆ ಈಗ ಎಲ್ಲ ಕಡೆ ಬೇಡ, ಬದಲಾಯಿಸೋದು ಬೇಡ. ನೀವು ಅಲ್ಲೇ ಜಾಗನಲ್ಲಿ ತೋರಿಸ್ಕೊಡಿ. ನೀವು ಅದರ ಮಾಡ್ಬೇಕಲ್ಲ. ಸರ್ವೆ ಆಯ್ತಾ? ಇನ್ನೂ ಆಗಿಲ್ಲ ಸರ್. ಅವಾಗಾದ್ರೂ ಬಂದು ನಿಮ್ಗೆ ಮಾಡ್ಕೊಡ್ತಾರೆ. ಇಲ್ಲ ಅಂದ್ರೆ ಕಳಿಸ್ತಾರೆ ಸರ್. ಅಲ್ಲಿ ನಾವು ಹೇಳಿದ್ರು ಅದು ಯೋಗ್ಯ ಇದ್ರೆ ಕೊಡಿ, ಯೋಗ್ಯ ಇಲ್ಲ ಅಂದ್ರೆ ನೀವೇನಾದ್ರು ಬದಲಾಯಿಸ್ಕೊಡಿ. ರಿಕ್ವೆಸ್ಟ್ ಸರ್, ನೀವು ಅಲ್ಲಿ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಸರ್. ಹೋಗೇ ಇಲ್ಲ ಅಂತ ಅದನ್ನೇ ಹೇಳ್ತಾರೆ ಅವ್ರು. ನೀವು ವರದಿ ಕೊಟ್ಟಿದ್ದೀರಿ ಸರ್, ಅದು ಖಾತೆ ಆಗಿದ್ದು ಇದು ವರದಿ ಕೊಟ್ಟಿದ್ದೀರಾ ಇವ್ರ ಕಡೆಯಿಂದ? ದೊಡ್ಡಗ್ರಹಾರ ಪಂಚಾಯತಿನ ದೊಡ್ಡಗ್ರಹಾರ ಯಾರು ಬನ್ನಿ. ಅಲ್ಲಲ್ಲ ಸರ್, ಹಂಗಲ್ಲ. ಇದು 53-52 ಪಾವತಿ ಆಗಿರೋದು. ಈಗ ಏನಾಗ್ಬೇಕು ನಿನ್ಗೆ? ಸರ್, ಇದು ಏನಾಗ್ಬಿಟ್ಟಿದೆ, ಕೌಟುಂಬಿಕ ವಿಭಾಗ ಮಾಡ್ಕೊಂಡು ಖಾತೆ ಮಾಡಿಸ್ಕೊಂಡು ಅವ್ರ ಮಗು ಯಾವಾಗ ಮಾಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಸರ್. RIVI ರಿಪೋರ್ಟ್ ಕೊಟ್ಟಿರೋನು
ಪ್ರತಿ ಒಂದ್ರಲ್ಲೂ ತೊಂದರೆ ಕೊಡ್ತಾನೆ ಸರ್ ಅವರು. ತಗೊಂಡಿದ್ದೀವಿ ಅನ್ನೋದು. ಹಾ. ಜಮೀನ್ ಮಾಡಿದ್ರೆ ಖಾತೆ ಮಾಡಕ್ ಬಿಡ್ತಾನೆ ಯಾರು? ಖಾತೆ ತಿಮ್ಮಯ್ಯ ಮಾಡಲ್ಲ ಸರ್, ತಹಸೀಲ್ದಾರ್ ಸಾಹೇಬ್ರು ಮಾಡಿಸ್ಕೊತಾರೆ. ಅವನು